ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಮದುವೆಗಳೆಲ್ಲ ಶುರು ಆಗಿದೆ. ಈ ಮದುವೆ ಫಂಕ್ಷನ್ಸ್ಗಳಿಗೂ ನಾವು ಆನ್ಲೈನಲ್ಲಿ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ಬೋದಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಧಾರಾಳವಾಗಿ ಆನ್ಲೈನಲ್ಲೂ ಕೂಡ ಮದುವೆಗೆ ಅಂದರೆ ಬ್ರೈಡ್ಗೆ ಸ್ಯಾರೀಸ್ಗಳನ್ನ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಬಟ್ ನೋಡಿ ತಗೊಳ್ಬೇಕು, ಕೆಲವರಿಗೆ ಗೊತ್ತಾಗೋದಿಲ್ಲ ಯಾವ ಥರ ಸ್ಯಾರೀಸ್ಗಳು ಬರುತ್ತೆ, ಹೇಗೆ ತಗೊಳ್ಬೇಕು ಅಂತ. ಬಟ್ ಆ ಒಂದು ಡೌಟ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗೆಯೇ ನೀವು ಹುಡುಕಿರ್ತೀರಾ, ಬಟ್ ಈ ಥರದ ಸ್ಯಾರಿಗಳು ನಿಮಗೆ ಮೀಶೋದಲ್ಲಿ ಸಿಕ್ಕಿರೋದಿಲ್ಲ. ಸೊ ಅಂತಹ ಸ್ಯಾರಿಗಳನ್ನು ನಾನು ಸರ್ಚ್ ಮಾಡಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ನೀವು ಸರ್ಚ್ ಮಾಡಿದ್ರೂ ಕೂಡ ಇಂತಹ ಸ್ಯಾರಿಗಳನ್ನು ನೀವು ಖಂಡಿತ ಹುಡುಕೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂತಹ ಒಂದು ಸ್ಯಾರೀಸ್ಗಳನ್ನ ನಾನು ಸರ್ಚ್ ಮಾಡಿ ತರಿಸಿದ್ದೀನಿ. ಅದು ಕೂಡ ಕಾಂಚೀಪುರಂ ಸ್ಯಾರೀಸ್ಗಳು. ಬ್ರೈಡ್ಗೆ ತುಂಬಾ ಒಂದು ಸ್ಪೆಷಲ್ ಲುಕ್ಕನ್ನು ಕೂಡ ಕೊಡುತ್ತೆ. ಬ್ರೈಡ್ ಅಲ್ಲದೇ ನೀವು ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಅಥವಾ ಪಾರ್ಟಿಗಳಿಗಾಗಲಿ ಅಥವಾ ಯಾವುದೇ ಒಂದು ಟ್ರೆಡಿಷ್ನಲ್ ವೇರ್ಗಾಗಲಿ ನೀವು ಈ ಒಂದು ಸ್ಯಾರೀಸ್ಗಳನ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು. ಸೊ ಸ್ಯಾರಿ ಹೇಗಿದೆ, ಹಾಗೆ ಇದರ ಪ್ರೈಸ್ ಎಷ್ಟಿದೆ, ಕಾಂಚೀಪುರಂ ಅಂತ ಹೇಳ್ತಾ ಇದ್ದೀರಾ ಮೇಡಮ್, ಯಾವ ಥರ ಬಂದಿದೆ ಸ್ಯಾರೀಸ್ಗಳು ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲ ನಿಮಗೂ ಇರುತ್ತೆ. ಅದರಲ್ಲೂ ಮೀಶೋದಲ್ಲಿ ನಾನು ಬುಕ್ ಮಾಡಿದಂಥ ಕಾಂಚೀಪುರಂ ಸ್ಯಾರಿ ಬದಲಿಗೆ ಚೀಟಿಂಗ್ ಮಾಡಿದ್ರು ಅಂದರೆ ಮೋಸ ಮಾಡಿದ್ರು ಈ ರೀತಿಯಾದಂಥ ಒಂದು ಒಳ್ಳೆ ಸ್ಯಾರಿಯನ್ನು ಕಳಿಸ್ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಆ ರೀತಿಯ ಒಂದು ಸ್ಯಾರಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಅಷ್ಟೇ, ಬುಕ್ ಮಾಡಿರೋದಕ್ಕಿಂತನೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹೇಗಿದೆ ಸ್ಯಾರಿ, ಎಷ್ಟು ರೇಟು, ಯಾವ ಥರ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ಫಸ್ಟಾಗಿ ನಾನು ಬುಕ್ ಮಾಡಿದಂಥ ಸ್ಯಾರಿ ಬಂದು ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು. ನಿಯರೆಸ್ಟ್ ಗ್ರೀನಲ್ಲೇ ಬುಕ್ ಮಾಡಿದ್ದು. ಸೊ ಬನ್ನಿ, ನಾನು ಫಸ್ಟ್ ಬುಕ್ ಮಾಡಿದಂಥ ಸ್ಯಾರಿದು ಸ್ಕ್ರೀನ್ಶಾಟ್ ಸೈಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಒಂದು ಸ್ಯಾರಿಯನ್ನು ನಾನು ಬುಕ್ ಮಾಡಿದಂಥ ಸ್ಯಾರಿ ಸೇಮ್ ಬಂದಿದೆಯಾ ಅಂತ ಹೇಳಿದ್ರೆ ಹೌದು, ಸೇಮ್ ಕಲರ್ ಬಂದಿದೆ. ಆಲ್ರೆಡಿ ಸ್ಯಾರಿಯನ್ನು ಓಪನ್ ಮಾಡಿ ನಾನು ಕೂಡ ಹಾಕಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ, ನೋಡ್ಬೋದು ನೀವು. ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಯಾರಿದು ಸ್ಟಾರ್ಟಿಂಗ್ ಬಾರ್ಡರ್ ಇದು ನೋಡಿ, 2 ಶೇಡಲ್ಲಿ ಕಾಣಿಸುತ್ತೆ ಸ್ಯಾರಿದು ಬಾರ್ಡರ್ ಕೂಡ, ನೋಡ್ತಾ ಇರ್ಬೋದು. ಇದು ಒಂದು ಶೇಡ್ ಆದರೆ ಈ ಥರ ಕ್ರಾಸ್ ಮಾಡಿದ್ರೆ ಇದೊಂಥರ ಕಲರು. ಒಂದು ರೀತಿ 2 ಶೇಡಲ್ಲಿ ಕಲರ್ಸ್ ಕೂಡ ಬಾರ್ಡರಲ್ಲಿ ಕೊಟ್ಟಿರೋಂತಹ ಈ ಒಂದು ಕಾಪರ್ ಗೋಲ್ಡಲ್ಲಿ ಇದೆ ವರ್ಕ್ ಡಿಸೈನು. ಅದು ತುಂಬಾ ಚೆನ್ನಾಗಿದೆ. ಬಾರ್ಡರಲ್ಲಿ 2 ಶೇಡ್ಸಲ್ಲಿ ಕಾಣಿಸುತ್ತೆ ನಿಮಗೆ, ತುಂಬಾ ಚೆನ್ನಾಗಿದೆ. ನೋಡೋದಾದರೆ ಸ್ಯಾರಿಯ ಸ್ಟಾರ್ಟಿಂಗ್ ಇದು ನೋಡಿ, ಇದೇ ಥರ ಫುಲ್ಲು ಇದೆ. ಮಧ್ಯೆ ಈ ರೀತಿಯ ಒಂದು ಚಿಕ್ಕದಾದ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ. ಹಾಗೆಯೇ ಮೇಲ್ಗಡೆ ಬಾರ್ಡರು ಸೇಮ್ ಬಾರ್ಡರು ಕೆಳಗಡೆ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಕಾಂಚೀಪುರಂ ಸಿಲ್ಕ್ ಇದು ಫ್ಯಾಬ್ರಿಕ್ಕು. ಸ್ಯಾರಿ ಫುಲ್ ಇದೇ ವರ್ಕ್ ಇದೆ, ಸ್ಯಾರಿ ಫುಲ್ ಇದೇ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಸೇಮ್ ಬಾರ್ಡರು, ಎರಡು ಕಡೆನೂ ಬಾರ್ಡರ್ ಸೇಮ್ ಕೊಟ್ಟಿದ್ದಾರೆ. ಹಾಗೆಯೇ ಇದು ಸ್ಯಾರಿದು ಸೆರಗು ನೋಡ್ಬೋದು, ಸ್ಯಾರಿದು ಸೆರಗಿದು. ಸ್ಯಾರಿಗೆ ಬ್ಲೌಸನ್ನು ಬಂದು ಪಿಂಕಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಲೈಟ್ ಪಿಂಕಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಈ ಒಂದು ಕಲರಲ್ಲಿ ಬ್ಲೌಸ್ ಮೆಟೀರಿಯಲ್ನ ಕೊಟ್ಟಿದ್ರು. ಆಲ್ರೆಡಿ ಇದನ್ನು ಕಟ್ ಮಾಡಿ ನಾನು ಸ್ಟಿಚಿಂಗ್ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಹಾಗೆಯೇ ಸ್ಯಾರಿಯ ಸೆರಗಿಗೆ ಈ ರೀತಿಯಾದಂಥ ಕುಚ್ಚುಗಳನ್ನು ಬರುತ್ತೆ. ಇದನ್ನು ತಗೊಂಡು ಹಾಕೊಳ್ಳೋದ್ರಿಂದ ಸ್ಯಾರಿಯ ಲುಕ್ಕನ್ನು ಇನ್ನೂ ಕೂಡ ಚೆನ್ನಾಗಿಡ್ಬೋದು. ಈ ರೀತಿಯಾದಂಥ ಡಿಸೈನ್, ಈ ರೀತಿಯಾದಂಥ ಕುಚ್ಚುಗಳನ್ನು ಹಾಕೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಯಾರಿ. ಅದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟೇ ಅಲ್ಲದೆ ಈ ಸ್ಯಾರಿಗೆ ನೀವು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀನಿ ಪಿಂಕ್ ಕಲರ್ ಬ್ಲೌಸ್ ಮೆಟೀರಿಯಲ್ಸ್ದು ರಿವ್ಯೂವನ್ನು. ಆ ಒಂದು ಬ್ಲೌಸನ್ನು ನೀವು ಸ್ಟಿಚ್ ಮಾಡಿಸ್ಕೊಂಡ್ರು ಸಾಕು, ಈ ಒಂದು ಸ್ಯಾರಿಗಳಿಗೆ ಧಾರಾಳವಾಗಿ ಹಾಕ್ಕೊಳ್ಬೋದು. ಪಿಂಕ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಈ ಒಂದು ವರ್ಕ್ ಬ್ಲೌಸ್ ಬರುತ್ತಲ್ಲ, ಅದನ್ನು ತಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರು ಈ ಒಂದು ಸ್ಯಾರೀಸ್ಗಳಿಗೆ ಧಾರಾಳವಾಗಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ನಾನು ಯಾವ ಒಂದು ಸ್ಯಾರಿಯನ್ನು ಬುಕ್ ಮಾಡಿದ್ದೆ ಅಂತ ಹೇಳಿದರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಸ್ಯಾರಿಯನ್ನು ನಾನು ಬುಕ್ ಮಾಡಿದ್ದು. ಬಟ್ ಯಾವ ಸ್ಯಾರಿ ಬಂದಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ನಾನು ಬುಕ್ ಮಾಡಿದ್ದಂಥ ಕಲರೇ ಬೇರೆ, ಬಟ್ ಬಂದಿರೋಂಥ ಕಲರೇ ಬೇರೆ. ಬಟ್ ಚೇಂಜ್ ಕಳಿಸಿದ್ರೂ ಮೋಸ ಅಂತ ಅನ್ನಿಸ್ಬೋದು, ಬಟ್ ಚೇಂಜ್ ಕಳಿಸಿದ್ರೂ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೇ ನೋಡಿ ಕಣ್ಣಾರೆ. ನಾನು ಬುಕ್ ಮಾಡಿದ್ದಂಥ ಕಲರ್ ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆಲ್ರೆಡಿ ಇದನ್ನು ಬಂದಮೇಲೆ ನಾನು ಓಪನ್ ಮಾಡಿ ರಿಟರ್ನ್ ಮಾಡೋದಕ್ಕೂ ಕೂಡ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ನಾನು ಚೆನ್ನಾಗಿದೆಯಲ್ಲ ರೇರ್ ಕಲರ್ ಅಂತ ಕೂಡ ಇಟ್ಕೊಂಡು ಸೆರಗ್ದು ಅಂಚೆಲ್ಲ ಹೊಲಿದು ಅದಕ್ಕೂ ಕೂಡ ಸ್ಯಾರಿಗೆ ರೆಡಿಮೇಡ್ ಕುಚ್ಚನ್ನು ಕೂಡ ಸೆರಗಿಗೆ ಹಾಕಿಟ್ಟಿದ್ದೀನಿ.
ನನಗೆ ಈ ಸ್ಯಾರಿಯನ್ನು ನೋಡಿದ ತಕ್ಷಣ ರಿಟರ್ನ್ ಮಾಡೋದಕ್ಕೂ ಕೂಡ ಮನಸ್ಸಾಗಲಿಲ್ಲ. ತುಂಬಾ ಚೆನ್ನಾಗಿದೆ ಸ್ಯಾರಿ, ಫ್ಯಾಬ್ರಿಕ್ ಕೂಡ ಹಾಗೆಯೇ ಕಾಂಚೀಪುರಂ ಸ್ಯಾರಿ, ಅದರಲ್ಲೂ ಬ್ರೈಡ್ಗಳಿಗೆ ತುಂಬಾ ಚೆನ್ನಾಗಿ ಕೂಡ ಒಪ್ಪುತ್ತೆ, ಅಷ್ಟು ಚೆನ್ನಾಗಿದೆ ಸ್ಯಾರಿ. ನಿಮಗೆ ಮೋಸ ಅಂತ ಅನ್ನಿಸ್ಬೋದು ಇದು ಬೇರೆ ಬಂದಿದೆಯಲ್ಲ ಅಂತ, ಬಟ್ ಚೆನ್ನಾಗಿದೆ. ನಾವು ಇಮೇಜಲ್ಲಿ ನೋಡಿರೋದಕ್ಕಿಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ ಅದಕ್ಕಿಂತ ಕೂಡ ತುಂಬ ಚೆನ್ನಾಗಿ ಬಂದೆ. ಅದು ಮೋಸ ಮಾಡಿದ್ರು ನಮಗೆ ಮೋಸ ಅಂತ ಅನಿಸೋದೇ ಇಲ್ಲ, ಚೆನ್ನಾಗೇ ಕಳಿಸಿದ್ದಾರಲ್ಲ ಅಂತ ಇಟ್ಕೊಳ್ತೀವಿ. ಅದೇ ರೀತಿಯ ಒಂದು ಅನುಭವ ನನಗೆ ಈ ಒಂದು ಆರ್ಡರಲ್ಲಿ ಆಯಿತು. ಸೊ ಏನಪ್ಪ ಅಂತ ಹೇಳಿದ್ರೆ, ಬುಕ್ ಮಾಡಿದಂಥ ಕಲರ್ ಚೇಂಜ್ ಬಂದಿದೆ. ಸ್ಟಾಕ್ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ, ಬಟ್ ಬೇರೆ ಕಲರನ್ನು ಕಳಿಸ್ಕೊಟ್ಟಿದ್ರು. ಅಷ್ಟೊತ್ತಿಂದ ಹೇಳ್ತಾ ಇದ್ದೀರಾ ಮೇಡಮ್ ಯಾವ ಕಲರ್ ಬಂದಿದೆ ಅಂತ, ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ನೋಡಿ ಬಂದಿರೋಂಥ ಕಲರ್ ಇದು. ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು 2 ಶೇಡಲ್ಲಿದೆ ಕಲರ್ಸು, 2 ಕಲರಲ್ಲಿದೆ ಮಿಕ್ಸಿಂಗಲ್ಲಿ, ತುಂಬಾ ಚೆನ್ನಾಗಿದೆ. ನೋಡಿ ಈ ರೀತಿಯಲ್ಲಿ ಕ್ರಾಸಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರದಲ್ಲಿ ಇಟ್ಕೊಂಡ್ರೆ ಒಂದು ಕಲರ್ ಕಾಣಿಸುತ್ತೆ, ಹಾಗೆಯೇ ಈ ಥರ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರದಲ್ಲಿ ಉಟ್ಕೊಂಡ್ರೂ ಒಂದು ಕಲರ್ ಕಾಣಿಸುತ್ತೆ. ಅಲ್ಲದೆ ಈ ಒಂದು ಸ್ಯಾರಿಯನ್ನು ನೀವು ಲೈಟ್ ಅರೇಂಜಲ್ಲಿ ಉಟ್ಕೊಂಡಾಗ, ಅಂದರೆ ನೈಟ್ ಟೈಮಲ್ಲಿ ಒಂದು ರೀತಿಯ ಕಲರ್ ಕಾಣಿಸುತ್ತೆ, ಹಾಗೆಯೇ ಇದನ್ನು ಡೇ ಟೈಮಲ್ಲಿ ಉಟ್ಕೊಂಡ್ರೆ ಒಂದು ರೀತಿಯ ಕಲರ್ ಎಫೆಕ್ಟ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಅಲ್ಲದೆ ಬ್ರೈಡ್ಗಳಿಗೆ, ಫಂಕ್ಷನ್ಸ್ಗಳಿಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಬನ್ನಿ ಸ್ಯಾರಿಯನ್ನು ಕೂಡ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸ್ಯಾರಿಯು ಸ್ಟಾರ್ಟಿಂಗ್ ಬಂದು ಈ ಥರ ಇದೆ. ಇದು ತುಂಬಾ ರೇರ್ ಕಲರ್, ನಿಮಗೆ ಹೊರಗಡೆ ಕೂಡ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ. ಕಲರು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಇಟ್ಕೊಂಡೆ. ನಾನು ಬುಕ್ ಮಾಡಿದ್ದು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ನನಗೆ ಗ್ರೀನ್ ಅಂದರೆ ತುಂಬ ಇಷ್ಟ. ಸೊ ಗ್ರೀನ್ ಕಲರಲ್ಲೇ ಬುಕ್ ಮಾಡಿದ್ದು, ಬಟ್ ಕಲರ್ ಚೇಂಜ್ ಬಂದಿದೆ. ಒಂದು ರೀತಿಯ ಶೈನಿಂಗ್ ಕೂಡ ಇದೆ, 2 ಕಲರ್ ಹೇಳಿದ್ನಲ್ಲ ಹಾಗೆಯೇ 2 ರೀತಿಯ ಕಲರ್ ಕಾಣಿಸುತ್ತೆ. ಸ್ಯಾರಿಯ ಬಾಡಿ ಫುಲ್ ಈ ರೀತಿಯಾದಂತಹ ಲೈನ್ಸ್ ಮತ್ತು ಚೆಕ್ಸ್ ಡಿಸೈನ್ ಇದೆ. ಅಷ್ಟೇ ಅಲ್ಲದೆ ಸ್ಯಾರಿಯ ಬಾರ್ಡರಲ್ಲೂ ಸೇಮ್ 2 ಕಡೆನೂ ಬಾರ್ಡರಲ್ಲಿ ಈ ರೀತಿಯಾದಂತಹ ಮಾವಿನಕಾಯಿ ಡಿಸೈನನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಈ ರೀತಿಯಾದಂತಹ ಮಾವಿನಕಾಯಿ ಡಿಸೈನನ್ನು ಬಾರ್ಡರಲ್ಲಿ 2 ಕಡೆನೂ ಕೊಟ್ಟಿದ್ದಾರೆ. ಸೇಮ್ ಡಿಸೈನನ್ನು ನೀವು 2 ಕಡೆನೂ ನೋಡ್ಬೋದು. ಸೊ ಫುಲ್ ರನ್ನಿಂಗ್ ಇದೇ ಡಿಸೈನ್ ಇದೆ ಸ್ಯಾರಿ ಪೂರ್ತಿ. ನೋಡ್ತಾ ಇರ್ಬೋದು 2 ಕಲರ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇಟ್ಕೊಂಡ್ರೆ ಒಂದು ಕಲರು, ನೋಡಿ ಈ ಥರ ಇಟ್ಕೊಂಡ್ರೆ ಒಂದು ಕಲರು ಆಗ್ತಾ ಇದೆ ಅಲ್ವಾ. ಈ ಥರ ಇಟ್ಕೊಂಡ್ರೆ ಸ್ಯಾರಿಯನ್ನು ಒಂದು ಕಲರ್ ಕಾಣಿಸ್ತಾ ಇದೆ, ರೀತಿಯಾಗಿ ಇಟ್ಕೊಂಡ್ರು ಕಲರ್ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಯಾರಿ. ಈ ರೀತಿ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಆ ರೀತಿಯಾದಂಥ ಕ್ವಾಲಿಟಿಯಾದಂಥ ಸೀರೆಗಳು ಕೂಡ ಬರುತ್ತೆ, ಬಟ್ ನೋಡಿ ತಗೊಳ್ಬೇಕಷ್ಟೇ. ನೆಕ್ಸ್ಟು ಸ್ಯಾರಿಯ ಸೆರಗು ಬಂದು ಈ ಥರ ಇದೆ. ಸ್ಯಾರಿಗೆ ಈ ರೀತಿಯಾದಂತಹ ರೆಡಿಮೇಡ್ ಕುಚ್ಚನ್ನು ಕೂಡ ಹಾಕಿಟ್ಟಿದ್ದೀನಿ, ಬೀಡ್ಸಲ್ಲಿರುವಂತಹ ಕುಚ್ಚು. ಇದು ಕೂಡ ಅಷ್ಟೇ, ಸ್ಯಾರಿಗೆ ಈ ರೀತಿ ಹಾಕೋದ್ರಿಂದ ಸ್ಯಾರಿಯ ಲುಕ್ ಇನ್ನೂ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ರೀತಿಯಾದಂತಹ ಸ್ಯಾರಿ ಬ್ರೈಡಲ್ ವೇರ್ಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹೀಗೆ ಇನ್ನೂ ಚೆನ್ನಾಗಿ ನೀವು ಜ್ಯುವೆಲರಿ ಸೆಟ್ ಎಲ್ಲ ವೇರ್ ಮಾಡಿ ರೆಡಿ ಆದರೆ ತುಂಬಾ ಲುಕ್ಕಾಗಿ ಕೂಡ ಕಾಣಿಸುತ್ತೆ. ಈ ಪ್ರಾಡಕ್ಟ್ಸ್ ಅಲ್ಲದೆ ಮೀಶೋದಲ್ಲಿ ಬೇರೆ ಬೇರೆ ಆರ್ಡರ್ಸ್ಗಳನ್ನೂ ಕೂಡ ನೀವು ತಗೊಳ್ಬೇಕಾದ್ರೂ ಅಷ್ಟೇ ಹಾಗೇನೆ ಬರುತ್ತೆ, ಬಟ್ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಬೇಕು ಅಷ್ಟೇ. ಎಷ್ಟೋ ಒಂದು ಪ್ರಾಡಕ್ಟ್ಸ್ಗಳು ಫೇಕ್ ಕೂಡ ಬರುತ್ತೆ, ಎಲ್ಲ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಿಲ್ಲ ನಾನು. ಎಷ್ಟೋ ಒಂದು ಪ್ರಾಡಕ್ಟ್ಸ್ಗಳು ಬೇರೆ ಆರ್ಡರ್ಸ್ಗಳೆಲ್ಲ ಫೇಕ್ ಆರ್ಡರ್ಸ್ಗಳು ಕೂಡ ಬರುತ್ತೆ. ಬಟ್ ಈ ರೀತಿಯ ರಿವ್ಯೂಸ್ಗಳನ್ನ ನೋಡಿ ನೀವು ತಗೊಳ್ಳೋದ್ರಿಂದ, ನಾವು ಕೊಡುವಂಥ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ಸೇಮ್ ಪ್ರಾಡಕ್ಟ್ಸು ನಿಮಗೂ ಕೂಡ ಸಿಗುತ್ತೆ. ಸೇಮ್ ಕ್ವಾಲಿಟಿಯನ್ನು ನೀವು ಕೂಡ ತಗೊಂಡು ವೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ಸ್ಯಾರಿ ಯಾವುದು ಅಂತ ನೋಡೋಣ ಬನ್ನಿ. ನೆಕ್ಸ್ಟು ನಾನು ಬುಕ್ ಮಾಡಿದಂಥ ಆರ್ಡರ್ ಬಂದು ಇದು. ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಸ್ಯಾರಿಯನ್ನು ಬುಕ್ ಮಾಡಿದ್ದು ನಾನು, ಬಟ್ ಬಂದಿರೋ ಸ್ಯಾರಿ ಹೇಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬೋದಿಲ್ಲ ನೀವು, ಅಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ ಕೂಡ. ಇದು ಅಷ್ಟೇ ಕಾಂಚೀಪುರಂ ಸ್ಯಾರಿ, ಸೇಮ್ ಫ್ಯಾಬ್ರಿಕ್ಕು, ಸೇಮ್ ಡಿಸೈನು, ಸೇಮ್ ಕಲರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಆ ಸ್ಯಾರಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೇಗಿದೆ ಅಂತ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸ್ಯಾರಿ ಹೇಗಿದೆ ಅಂತ. ಆಲ್ರೆಡಿ ಸ್ಯಾರಿಯನ್ನು ಕವರಿಂದ ಓಪನ್ ಮಾಡಿ ಕೂಡ ಇಟ್ಟಿದ್ದೀನಿ. ಕೆಲವೊಂದು ಸ್ಯಾರಿಯನ್ನು ಆಲ್ರೆಡಿ ತಗೊಂಡು ಅದಕ್ಕೆ ಸ್ಟಿಚ್ ಕೂಡ ಮಾಡಿಟ್ಟಿದ್ದೀನಿ. ನಿಮಗಂತೂ ಸ್ಯಾರಿ ಕವರನ್ನೆಲ್ಲ ಓಪನ್ ಮಾಡಿ ಅದರಲ್ಲೂ ಕೂಡ ಟೈಮ್ ವೇಸ್ಟ್ ಆಗಬಾರ್ದಂತ ತಗೊಂಡು ಯೂಸ್ ಮಾಡಿನೇ ನಿಮಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ರಿವ್ಯೂ ಕೂಡ ಮಾಡ್ತಾ ಇರ್ತೀನಿ. ಸೊ ಈ ರೀತಿಯ ರಿವ್ಯೂಸ್ಗಳನ್ನ ನೋಡಿ ನೀವು ತಗೊಳ್ಳೋದ್ರಿಂದ ಸೇಮ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ಸಿಗುತ್ತೆ. ಇರ್ಬೋದು ಸೇಮ್ ನೀವು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ನಲ್ವ ಆ ಸ್ಯಾರಿ ಆರ್ಡರು, ಅದೇ ಆರ್ಡರನ್ನು ಸೇಮ್ ಕಳಿಸ್ಕೊಟ್ಟಿದ್ದಾರೆ. ಸೇಮ್ ಡಿಸೈನು, ಸೇಮ್ ಏನು ಚೇಂಜಸ್ ಇಲ್ಲ. ನೋಡಿ ಸ್ಯಾರಿದು ಸ್ಟಾರ್ಟಿಂಗ್ ಬಂದು ಈ ಥರ ಇದೆ, ಹಾಗೆಯೇ ಬರ್ತಾ ಬರ್ತಾ ಈ ರೀತಿಯಾದಂಥ ಡಿಸೈನ್ ಇದೆ. ಸ್ಯಾರಿ ಬಾಡಿ ಫುಲ್ ಇದೇ ಡಿಸೈನ್ ಇದೆ. ನೋಡಿ ಸ್ಯಾರಿ ಬಾರ್ಡರ್ ಇದು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ಇದು ಕೂಡ ಅಷ್ಟೇ, ಈ ಕಾಂಚೀಪುರಂ ಸ್ಯಾರಿ ಅಂದ್ರೇ ಅಷ್ಟು ಅಲ್ವಾ, 2 ಕಲರ್ಸಲ್ಲಿ ಕಾಣಿಸುತ್ತೆ ನೋಡಿ. ಕಾಪರ್ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಬಾರ್ಡರ್ ಕಲರನ್ನು ಕೂಡ. ಆ ರೀತಿಯಾದಂಥ ಗೋಲ್ಡ್ ಥ್ರೆಡ್ಡಲ್ಲೇ ವರ್ಕ್ ಮಾಡಿದ್ದಾರೆ, ಕಾಪರ್ ಗೋಲ್ಡ್ ಥ್ರೆಡ್ಡಲ್ಲಿ ಚೆನ್ನಾಗಿದೆ. ನೆಕ್ಸ್ಟು ಸ್ಯಾರಿಯ ಬಾಡಿ ಫುಲ್ ಇದೇ ಡಿಸೈನ್ ಇದೆ ನೋಡಿ. ಈ ರೀತಿಯಾದಂಥ ಲೈನ್ಸ್ ಮಧ್ಯೆ ಈ ರೀತಿಯಾದಂಥ ಡಿಸೈನನ್ನು ಕೂಡ ಸ್ಯಾರಿ ಬಾಡಿ ಫುಲ್ ಕೊಟ್ಟಿದ್ದಾರೆ ನೋಡಿ. ಹಾಗೆಯೇ ಸ್ಯಾರಿಯ 2 ಕಡೆನೂ ಸೇಮ್ ಬಾರ್ಡರನ್ನು ಕೊಟ್ಟಿದ್ದಾರೆ, ಅಂದರೆ ಸ್ಯಾರಿಯ ಮೇಲ್ಗಡೆ ಹಾಗೆ ಕೆಳಗಡೆ ಸೇಮ್ ಬಾರ್ಡರು. ಹಾಗೆಯೇ ಸ್ಯಾರಿಯ ಬಾಡಿ ಪೂರ್ತಿ ಇದೇ ಡಿಸೈನನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇದಕ್ಕೆ ಬ್ಲೌಸ್ ಬಂದು ರೆಡ್ಡಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಯಾರಿಯ ಬ್ಲೌಸ್ ಮೆಟೀರಿಯಲನ್ನು ಕೂಡ ಅಷ್ಟೇ ಈ ಒಂದು ಕಲರಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಅಂದರೆ ರೆಡ್ ಕಲರ್ ಕಾಂಬಿನೇಷನಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಈ ಸ್ಯಾರಿಯನ್ನು ಅಷ್ಟೇ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಬ್ಲೌಸನ್ನು ಕೂಡ ಅಷ್ಟೇ ಈ ಒಂದು ಸ್ಯಾರೀಸ್ಗಳದ್ದು ಕಲೆಕ್ಷನ್ದು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳನ್ನು ಕೂಡ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಳೋದು ಮರ್ತಿದ್ದೆ, ಈ ಸ್ಯಾರಿದು ಎಕ್ಸ್ಚೇಂಜ್ ಬಂದಿರೋ ಅಂತಹ ಸ್ಯಾರಿದು ಬ್ಲೌಸೇ ತೋರಿಸ್ಲಿಲ್ವಲ್ಲ ನೀವು ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಈ ಸ್ಯಾರಿದು ಬ್ಲೌಸನ್ನು ಕೂಡ ಕಟ್ ಮಾಡಿ ಸ್ಟಿಚ್ ಕೂಡ ಮಾಡಿದ್ದೀನಿ ಬ್ಲೌಸನ್ನು. ಸೊ ನೋಡ್ತಾ ಇರ್ಬೋದು, ಫುಲ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಈ ಒಂದು ಸ್ಯಾರಿಗೆ ಬಂದಿರೋ ಅಂಥ ಬ್ಲೌಸ್ ಪೀಸ್ ಇದು ನೋಡ್ತಾ ಇರ್ಬೋದು. ಈ ಒಂದು ಸ್ಯಾರಿಗೆ ಈ ಒಂದು ಬ್ಲೌಸ್ ಪೀಸ್ ಬಂದಿದೆ, ಕಟ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ. ಈ ಒಂದು ಬ್ಲೌಸ್ಗೂ ಅಷ್ಟೇ ನೆಕ್ಸ್ಟ್ ವಿಡಿಯೋಗಳಲ್ಲಿ ವರ್ಕ್ ಮಾಡೋದು ಹೇಗೆ, ಒಂದು ಪ್ಲೈನ್ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿಕೊಂಡ್ರು ಅದಕ್ಕೆ ಹೇಗೆ ವರ್ಕ್ ಮಾಡ್ಬೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವಾಗ ಟೈಮ್ ಇಲ್ಲ ಅಷ್ಟೇ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೆ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ, ಮುಂದೆ ಬರೋಂಥ ವೀಡಿಯೋಸ್ಗಳಲ್ಲಿ ಪ್ಲೈನ್ ಬ್ಲೌಸ್ಗೆ ಹೇಗೆ ನಾವು ವರ್ಕ್ ಮಾಡಿಕೊಂಡು ಬ್ರೈಡಲ್ ವೇರ್ ಬ್ಲೌಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ. ಎಲ್ಲ ಒಂದು ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಬರೋವಂಥ ವೀಡಿಯೋಸ್ಗಳು ನಿಮಗೆ ಬರೋದಿಲ್ಲ. ಸೊ ಹಾಗಾಗಿ ಈಗಲೇ ಹೊಸದಾಗಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ಅದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆಗ ತಕ್ಷಣವೇ ನೀವು ವೀಡಿಯೋಸ್ಗಳನ್ನೆಲ್ಲ ನೋಡ್ಬೋದು. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಿದೆ ಅಲ್ವಾ, ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಈ ರೀತಿ ಮದುವೆ ಫಂಕ್ಷನ್ಸ್ಗಳಿಗೆ ಆನ್ಲೈನಲ್ಲಿ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೀವೇ ಸ್ವತಃ ತಗೊಳ್ತೀನಿ ಅಂತ ಹೇಳಿದ್ರು, ಬೇರೆಯವರೇ ತಗೊಳ್ತೀನಿ ಅಂತ ಹೇಳಿದ್ರು ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.